ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿಗೆ ನಾನು 15 ದಿನ ಆಯ್ತು ಖಾಲಿ ಇದ್ದು, ಯಾವುದೇ ಒಂದು ಬಾಡಿಗೆ ಬಂದಿಲ್ಲ. ಆದರೆ ಇವತ್ತೊಂದು ಬಾಡಿಗೆ ಬಂತು. ಅದು ಏನಪ್ಪ ಅಂತಂದರೆ ಈ ರವಾನ ನಾನು ಗಂಗಾವತಿಯಿಂದ ಸಿಂಧನೂರಿಗೆ ಲೋಡ್ ಮಾಡಿದ್ದೀನಿ. ಆದರೆ ಏನು ಮಾಡ್ತೀರಿ, ಬಾಡಿಗೆ ಭಾಳ ಕಮ್ಮಿ, ಏನು ಮಾಡೋಕ್ಕಾಗಲ್ಲ. ಮತ್ತು 15 ದಿನ ಆಯ್ತಲ್ಲ ಖಾಲಿ ನಿಂತ್ಕೊಂಡು, ಅದಕ್ಕೆ ಒಂದು ಬಾಡಿಗೆ ಮಾಡಿದ್ದೀನಿ. ಈಗ ಲೋಡ್ ಆಗಿದೆ, ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಮರಳಿ ದಾರಿಗೆ ಹೋಗ್ತಾ ಇದ್ದೀನಿ, ಹೊಸಕೆರೆ ಮೇಲೆ. ಇಲ್ಲಿದ್ದ ಹಿಡಿದು ಸೀದಾ ನಾನು ಮರಳಿಗೆ ಫ್ಯಾಕ್ಟ್ರಿಗೆ ಬರ್ತೀನಿ. ಫ್ಯಾಕ್ಟ್ರಿಲಿದ್ದ ಸೀದಾ ದರ್ಶನ್ ಕ್ಯಾಂಪು ಅದೇ ವಾಯದಲ್ಲಿ ಸಿಂಧನೂರಿಗೆ ಹೋಗ್ಬೇಕು ನಾನು. ಈಗ ರೋಡ್ ನೋಡ್ರಿ ಎಷ್ಟು ಚಿಕ್ಕದಿದೆ, ಅಂದರೆ ಭಾಳ ಚಿಕ್ಕದಿದೆ ರೋಡ್ ಇದು. ಸಿದ್ದಾಪುರ ಹತ್ರ ಬಂದಿದ್ದೀನಿ. ಈಗ ಮಳೆ ಗಿಳೆ ಬರಂಗಾಗೈತೆ, ಏನು ಮಾಡುತ್ತೆ ಹೇಳೋಕ್ಕೆ ಬರಲ್ಲ ರೀ. ಮಳೆ ಗಿಳೆ ಬಂತಂದ್ರೆ ಮತ್ತೆ ಕಾಡ್ಪಲ್ ಹಾಕ್ಬೇಕು, ಅದೇ ಒಂದು ಟೆನ್ಷನ್. ಏನು ಬಾಡಿಗೆ ಗಿಟ್ಟಲ್ಲ ಇದರಲ್ಲಿ. ಮತ್ತು ಊಟ ಟೈಮ್ ಆಗೈತೆ, ಊಟನೂ ಮಾಡಬೇಕು. ಊಟ ಮಾಡೋಕ್ಕೆ ಟೈಮ್ ಇಲ್ಲ. ಈಗ ಹೋಗ್ತಾಯಿದ್ದೀವಿ, ನೋಡಮ್ಮ ಮುಂದೆ. ಕಾರಟಗಿ ಬಂದಿದ್ದೀವಿ. ಈಗ ಕಾರಟಗಿ ದಾಟ್ತಾ ಇದ್ದೀವಿ. ಪಾಪ ನಮ್ಮ ಹುಡುಗ ಹೊಟ್ಟೆ ಅನ್ನಕತ್ತಿದ್ದ, ಅದಕ್ಕೆ ಮಂಡಾಳ ಮುಚ್ಚಿ ತಿಂತ ಇದ್ದಾನೆ. ಈಗ ಹೋಗ್ಬೇಕು, ಸಿಂಧನೂರಲ್ಲಿ ಹೋಗಿ ಊಟ ಮಾಡ್ಬೇಕಂತಿದ್ದೀವಿ. ನಮ್ಮ ಸಿಂಧನೂರು ಇನ್ನೂ ಒಂದು 10-15 ಕಿಲೋಮೀಟ್ರ್ ಐತೆ. ಈಗ ಅಡ್ಡ ರೋಡಲ್ಲಿದ್ದೀವಿ ನಾವು. ಅಡ್ಡ ರೋಡ್ಲಿದ್ದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಬರ್ತಾಯಿದ್ದೀವಿ ಸಿಂಧನೂರಿಗೆ ಎಂಟ್ರೆನ್ಸು. ಮತ್ತು ಏನೀಗ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನು ಪ್ರೆಸ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ನಮ್ಮನ್ನು ತಪ್ಪದನ್ನು ಬೆಳೆಸ್ರಿ.